ನಾನು ಮೊದಲು ಸ್ಟಾರ್ಟಿಂಗಲ್ಲೇ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್, ನನ್ನದು ವಾಟ್ಸಪ್ ಗ್ರೂಪ್ ಇದೆ. ಅದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಯಾರೆಲ್ಲ ಇನ್ನೂ ಜಾಯಿನ್ ಆಗಿಲ್ವೋ ಅಂಥವರೆಲ್ಲ ಬಂದು ಜಾಯಿನ್ ಆಗಿ. ಮತ್ತು ನಾನು ಒಂದು ಲಿಂಕ್ ಕೊಡ್ತೀನಿ, ಇನ್ನೂ ಯಾರೆಲ್ಲ ಮೈನಿಂಗ್ ಸ್ಟಾರ್ಟ್ ಮಾಡಿಲ್ವೋ ಅಂಥವರು ಮೈನಿಂಗ್ ಸ್ಟಾರ್ಟ್ ಮಾಡಿ ಆ ವಿಡಿಯೋ ನೋಡಿಕೊಂಡು ಆ ರೀತಿ ನೀವು ಡೌನ್ಲೋಡ್ ಮಾಡಿಕೊಂಡು ಮೈನಿಂಗ್ ಸ್ಟಾರ್ಟ್ ಮಾಡಿ. ನಂತರ ರೆಫರ್ ಕೋಡ್ ಕೊಡ್ತೀನಿ. ಆ ರೆಫರ್ ಕೋಡ್ ಮುಖಾಂತರ ಹೋಗಿ ನೀವು ಮೈನಿಂಗ್ ಸ್ಟಾರ್ಟ್ ಮಾಡಿ ಫೇಸ್ ವೆರಿಫಿಕೇಷನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಅದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಕೊಡ್ತೀನಿ, ಅಲ್ಲಿ ಹೋಗಿ ಜಾಯಿನ್ ಆಗಿ. ಫ್ರೆಂಡ್ಸ್, ವೆಲ್ಕಮ್ ಟು ಶಿವ ಕ್ರಿಪ್ಟೋ ಕನ್ನಡಿಗ ಚಾನಲ್ಗೆ. ಇವತ್ತು ನಮಗೆ ಏನು ಇಂಟರ್ಲಿಂಕ್ ನೆಟ್ವರ್ಕ್ನಲ್ಲಿ ಅಪ್ಡೇಟ್ ಆಪ್ಷನ್ ಬಂದಿದೆ. ಎಲ್ಲರೂ ಹೋಗಿ ಈ ರೀತಿ ಅಪ್ಡೇಟ್ ಯುವರ್ ಆ್ಯಪ್ ಓಪನ್ ಮಾಡ್ಕೊಂಡ ನಂತರ ಈ ರೀತಿ ಅಪ್ಡೇಟ್ಗಳಿರುತ್ತೆ, ಅಪ್ಡೇಟ್ ಮಾಡ್ಕೊಳ್ಳಿ. ನಂತರ ಇವತ್ತಿನ ಏನು ಕೆಲವು ಅಪ್ಡೇಟ್ಗಳು ಬಂದಿದ್ದಾವೆ ಅವನ್ನು ನಿಮ್ಮೊಂದಿಗೆ ತಿಳಿಸಲಿಕ್ಕೆ ಬಂದಿದ್ದೀನಿ. ಅದು ಏನು, ಯಾವ ರೀತಿ ಏನು ಮಾಡ್ಕೋಬೇಕು, ಮತ್ತು ವೆರಿಫೈ ITLG ಯಾವಾಗ ಬರ್ತವೆ, ಅವನ್ನು ಯಾವಾಗ ನಾವು ಸೇಲ್ ಮಾಡ್ಕೋಬೋದು ಅನ್ನೋದನ್ನ ಬಗ್ಗೆ ಎಲ್ಲ ಕ್ಲಾರಿಟಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಆ್ಯಪು ಅಪ್ಡೇಟ್ ಮಾಡ್ಕೊಂಡ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇವಾಗ ಏನು ನೀವು ಕೆಲವರು ಯಾರೆಲ್ಲ ಇನ್ನೂ ಮೈನಿಂಗ್ ಮಾಡಿಕೊಂಡು ಕೆಲವು ದಿವಸ ಮೈನಿಂಗ್ ಸ್ಟಾಪ್ ಮಾಡಿರ್ತೀರಲ್ಲ, ಮೈನಿಂಗ್ ಮಾಡದೆ ಒಂದು 10 ದಿವಸ, ಒಂದು ತಿಂಗಳು, 2 ತಿಂಗಳು ಹಂಗೆ ಮಾಡಿಕೊಂಡು ಸುಮಾರು ಒಂದು 20,000 15,000 ಏನು ನೀವು ಮೈನಿಂಗ್ ಮಾಡಿ ಅರ್ನಿಂಗ್ ಮಾಡಿರ್ತೀರೋ ಕಾಯಿನ್ಸು, ಅವೆಲ್ಲ ಇವಾಗ ಬರ್ನಿಂಗ್ ಆಗಿರ್ತವೆ. ಅಂದರೆ ಇನ್ಯಾಕ್ಟಿವ್ ಆಗಿರ್ತೀರಲ್ಲ ಅವ್ರಿಗೆ ಇದು ಅನ್ವಯಿಸುತ್ತೆ. ಏನು ಬರ್ನಿಂಗ್ ಆಗಿರೋವೆಲ್ಲ ಇವಾಗ ಬರ್ನಿಂಗ್ ರಿಕವರಿ ಮೆಕಾನಿಸಮ್ ಬಂದಿದ್ದಾರೆ. ಅಂದರೆ ನೀವು ಇಷ್ಟು ಸೈಕಲ್ಸ್ಗೆ ಇಷ್ಟು ಅಂತ ನಿಮಗೆ ಒಂದು ಇಮೇಜ್ ಇದೆ, ಅದು ನಾನು ತೋರಿಸ್ಕೊಡ್ತೀನಿ. ಆ ರೀತಿ ಯಾರೇ ಗೋಲ್ಡನ್ ಆಪರ್ಚುನಿಟಿ ಫಾರ್ ರಿಕವರಿ ITLG, ಒಂದು ಸೈಕಲ್ಗೆ 4 ಮೈನಿಂಗ್ ಸ್ಟ್ರೀಕ್ ಮಾಡಬೇಕು. ಇಲ್ಲಿ ಡೀಟೇಲ್ಸ್ ಎಲ್ಲ ಇದೆ ನೋಡಿ. ಈ ರೀತಿ ಯಾರೆಲ್ಲ ಏನು ಬರ್ನಿಂಗ್ ಆಗಿ ಇರ್ತಾವಲ್ಲ ಕಾಯಿನ್ನು, ಯಾರೆಲ್ಲ ಇನ್ಆಕ್ಟಿವ್ ಆಗಿ ಮೈನಿಂಗ್ ಸ್ವಲ್ಪ ದಿವಸ ಮಾಡಿ, ಕೆಲವು ದಿವಸ ಮಾಡದೆ ಬಿಟ್ಟು ಹಾಕಿರ್ತಾರಲ್ಲ ಅಂಥವ್ರಿಗೆ ಒಳ್ಳೆ ಆಪರ್ಚುನಿಟಿ, ಗೋಲ್ಡನ್ ಚಾನ್ಸ್ ಇವೆಲ್ಲ ಇವಾಗ ಹೋಗಿ ಈ ರೀತಿ ಇದರಲ್ಲಿರೋ ರೀತಿಯಲ್ಲಿ ನೀವು ಮೈನಿಂಗ್ ಮಾಡಿಕೊಂಡ್ರೆ ನೀವು ಎಷ್ಟೆಲ್ಲ ಇವಾಗ ಎಕ್ಸಾಂಪಲ್ 10,000 20,000 25,000 13,000 ಈ ಥರ ನಿಮ್ಮ ಕಾಯಿನ್ಸ್ ಎಲ್ಲ ಬರ್ನಿಂಗ್ ಆಗಿರ್ತವೆ, ಅಂದರೆ ಜೀರೋ ಆಗಿರ್ತವೆ. ಆ ಜೀರೋವೆಲ್ಲ ರಿಕವರಿ ಆಗ್ತವೆ. ಅಂದರೆ ರಿಕವರಿ ಮೆಕಾನಿಸಮ್ ತಗೊಬಂದಿದ್ದಾರೆ. ಆ ರಿಕವರಿ ಎಲ್ಲ ನಿಮಗೇನು 99% ರಿಕವರಿ ಆಗ್ತವೆ. ಅಂದರೆ ನೀವು ಎಕ್ಸಾಂಪಲ್ಲು ಒಂದು 20,000 1,000 ಇದಾವೆ ಅಂದ್ಕೊಳ್ರಿ, 990 ಕಾಯಿನ್ಸು ರಿಕವರಿ ಆಗ್ತವೆ. 10 ಕಾಯಿನ್ ಮಾತ್ರ ಹೋಗ್ತವೆ ಅಷ್ಟೇ. ಅದಕ್ಕೆ ಅದರಲ್ಲೂ ಏನು ಮಾರ್ಚಲ್ಲೇ OTC ಬರ್ತಾಯಿದೆ, ವೆರಿಫೈ ITLGನೂ ಬರ್ತಾಯಿದೆ. ವೆರಿಫೈ ITLG ಅಂತಂದರೆ ನೀವು ಎಷ್ಟೆಲ್ಲ ನಿಮಗೆ ಅದೇ ರಿಕವರಿ ಆಗ್ತಾವಲ್ಲ ಅವೆಲ್ಲ ಮೈನಿಂಗ್ ಆಗಿರೋವೆಲ್ಲ ವೆರಿಫೈ ಆಗ್ತವೆ. ವೆರಿಫೈ ಆಗಿರೋವೆಲ್ಲ ನೀವು ಏನು ಮಾರ್ಕೋಬೋದು. ಅಂದರೆ P2P, ಪರ್ಸನ್ ಟು ಪರ್ಸನ್, ನನಗೆ ಇಷ್ಟು ಕೊಡ್ತೀನಪ್ಪ, ನನಗೆ ಇಷ್ಟು ಕೊಡ್ತೀಯಾ ಅಂದರೆ ಇಷ್ಟು ಅಂತ, ಅದೇ ನಾವೇ ಮಾತಾಡಿಕೊಂಡು ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ಇದು ಮಾಡ್ಕೋಬೋದು. ಹಾಗಾಗಿ ಇದು ಮಿಸ್ ಮಾಡ್ಕೋಬೇಡಿ. ನೋಡಿರಿ, ಒಳ್ಳೆ ಆಪರ್ಚುನಿಟಿ. ಅದಕ್ಕೆ ಇದು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಇಮೇಜಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ನೀವು ಅದು ನೋಡಿಕೊಂಡು ಎಷ್ಟು ದಿವಸ ಮಾಡಬೇಕು, ಎಷ್ಟು ಹೋಗಿದ್ದಾವೆ ಎಲ್ಲ ಕಂಟಿನ್ಯೂಷನ್ ಆಗಿ ಮತ್ತು ಎಲ್ಲ ನಿಮ್ಮ ಕಾಯಿನ್ಸ್ ಎಲ್ಲ ರಿಕವರಿ ಆಗ್ತವೆ. ಯಾರೆಲ್ಲ ಇನ್ಆಕ್ಟ್ ಆಗಿದ್ರು ಅವೆಲ್ಲ ಮತ್ತೆ ಸ್ಟಾರ್ಟ್ ಮಾಡಿ. ಇದು ಮಿಸ್ ಮಾಡ್ಕೋಬೇಡಿ. ಓಕೆ.